ಇನ್ನು ಕನ್ನಡದ ಸ್ಟಾರ್ ನಾಯಕ ನಟ ಆದಂತಹ ನಟ ಶ್ರೀಧರ್ ಅವರು ಇನ್ನಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಏನಾಯ್ತು ನನಗೆ ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಈ ನಟ ಶ್ರೀಧರ್ ಅವರು ಬ್ರಹ್ಮಗಂಟು, ಕಾವ್ಯ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಕನ್ನಡದಲ್ಲಿ ಹ್ಯಾಂಡ್ಸಮ್ ಹೀರೋ ಅಂತಲೂ ಕೂಡ ಇವರು ಹೆಸರು ತೆಗೆದುಕೊಂಡಿದ್ದರು. ಸರಿ, ಇಂಥ ಅದ್ಭುತವಾದ ನಟ ಇದೀಗ ಸಿನಿಮಾ ರಂಗದಿಂದ ಕಣ್ಮರೆ ಆದರು ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾ ರಂಗದಲ್ಲಿ ಮತ್ತೆ ಅವರು ಸೀರಿಯಲ್ಗಳೆಲ್ಲರೂ ವಾಪಸ್ ಆಗ್ತಾರೆ ಅಂತ ಅಂದುಕೊಂಡಿದ್ದರೆ ಅದು ಕೂಡ ಸುಳ್ಳಾಗಿ ಹೋಯ್ತು ಅಂತ ಹೇಳ್ಬೋದು. ನಟ ಶ್ರೀಧರ್ ಅವರು ಅತಿ ದೊಡ್ಡ ಕಲಾವಿದ ಅನ್ಬೋದು ಎಲ್ಲರಿಗೂ ಸಹ ಗೊತ್ತಿರುತ್ತದೆ. ಸದ್ಯ ಈಗ ಭರತನಾಟ್ಯವನ್ನು ಹೇಳಿಕೊಂಡು ಒಂದು ಭರತನಾಟ್ಯ ಶಾಲೆಗಳನ್ನು ಕೂಡ ನಡೆಸ್ತಿದ್ದಾರೆ ಬೆಂಗಳೂರಿನಲ್ಲಿ. ಇದನ್ನೀಗ ನೋಡ್ಕೊಂಡು ಹೋಗ್ತಿದ್ದಾರೆ. ಸಿನಿಮಾ ರಂಗದಿಂದ ಈಗ ದೂರ ಉಳಿದಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಕನ್ನಡ ಸಿನಿಮಾದಲ್ಲಿ ಸುಮಾರು 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿದ್ದಾರೆ, ಹೆಸರು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದು ಅದ್ಭುತವಾದಂಥ ಕಲಾವಿದ ಇಂದು ಬರೀ ನೆನಪಾಗಿ ಉಳಿದಿದ್ದಾರೆ ಚಿತ್ರರಂಗದಲ್ಲಿ. ಹೌದು, ಬ್ರಹ್ಮಗಂಟು ಹಾಗೆ ಜಗಮೆಚ್ಚಿದ ಮಗ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಅಭಿನಯಿಸಿಕೊಂಡು ಬಂದರು. ಏನೇ ಇರಲಿ, ಈ ಅದ್ಭುತವಾದ ನಟ ಕಣ್ಮರೆಯಾಗಿದ್ದು ನಿಜಕ್ಕೂ ಕೂಡ ತುಂಬಾ ನೋವಿನ ಸುದ್ದಿ ಅಂತ